ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಸಾಮಾನ್ಯ ಜನರಿಗೆ ಒಂದು ಕಡೆ ಅಗ್ನಿ ಪರೀಕ್ಷೆ ಅಂದರೆ ಆಡಿಷನ್ ಶುರುವಾಗಿ ಒಂದು ಕಡೆ ಅಗ್ನಿ ಪರೀಕ್ಷೆ ಶುರುವಾದರೆ ಇನ್ನೊಂದು ಕಡೆ ಹಳೆ ಬಿಗ್ ಬಾಸ್ ವಿನ್ನರ್ಸ್ಗಳಿಗೆ ಕಾವ್ಯ, ಗಿಲ್ಲಿ ಸೇರಿದಂತೆ ಶ್ರುತಿ ಮತ್ತು ವಿನಯ್ ಗೌಡ ಅವರಿಗೂ ಕೂಡ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಏನಿದು ಕಾನ್ಸೆಪ್ಟ್, ಬಿಗ್ ಬಾಸ್ನ ಹೊಸ ಕಾನ್ಸೆಪ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರೋಮೋ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಪ್ರೋಮೋ ರಿಲೀಸ್ ಆದ ಕೂಡಲೇ ಹೊಸ ಸೀಸನ್ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಕಿಚ್ಚ ಸುದೀಪ್ ಎಂದಿನಂತೆ ಸ್ಟೈಲ್ನಲ್ಲಿ, ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಮಿಂಚ್ತಾ ಇದ್ದಾರೆ. ಇನ್ನು ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂತ ಅಂದರೆ ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸು ಮತ್ತೆ ಶುರು ಮಾಡೋಣ ಎಂದು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಈ ಸಲ ಸೆಲೆಬ್ರಿಟಿಗಳ ಜೊತೆ ಸಾಮಾನ್ಯರು ಕೂಡ ದೊಡ್ಡ ಮನೆ ಸ್ಪರ್ಧಿಗಳಾಗಿ ಎಂಟ್ರಿ ಕೊಡಲಿದ್ದಾರೆ. ಹಾಗಾಗಿ ತುಸು ಭಿನ್ನವಾಗಿ ಶೋ ಮೂಡಿ ಬರಲಿದೆ. ಇದರಿಂದಾಗಿ ಬಿಗ್ ಬಾಸ್ 13 ಬಗ್ಗೆ ಈಗ ಕುತೂಹಲ ಕೂಡ ಹೆಚ್ಚಾಗಿದೆ. ಅಂದರೆ ಈಗ ಶುರುವಾಗಲಿದೆ ಅಗ್ನಿ ಪರೀಕ್ಷೆ. ಜಡ್ಜ್ ಸ್ಥಾನದಲ್ಲಿ ಮಾಜಿ ಬಿಗ್ ಬಾಸ್ ವಿನ್ನರ್ಗಳು. ನೋಡಿ, ಬಿಗ್ ಬಾಸ್ ಮನೆಗೆ ಬರಲು ಸಾಮಾನ್ಯರಲ್ಲಿ ಲಕ್ಷಾಂತರ ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. ತಾವ್ಯಾಕೆ ದೊಡ್ಡ ಮನೆಗೆ ಬರಬೇಕೆಂದು 3 ನಿಮಿಷದ ವಿಡಿಯೋ ಮಾಡಿ ಈಗಾಗಲೇ ವಾಹಿನಿಗೆ ಕಳಿಸಿದ್ದಾರೆ. ಆಯ್ಕೆ ಕೂಡ ಆಗಿದ್ದಾರೆ. ಮತ್ತೆ ಆಯ್ಕೆದಾರರಿಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಈಗ ಆಡಿಷನ್ ಸಮಯ ಬಂದಿದೆ. ಈ ಆಡಿಷನ್ಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ವಿಶೇಷವಂದರೆ ಇಲ್ಲಿ ಆಯ್ಕೆಯಾಗುವಂತಹ ನೇರವಾಗಿ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಹೋಗ್ತಾರೆ. ಇಂತಿಷ್ಟು ಮಂದಿಯನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದ್ದು ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವವರು ಅಗ್ನಿ ಪರೀಕ್ಷೆ ಅಖಾಡಕ್ಕೆ ಇಳಿಯಲಿದ್ದಾರೆ. ವಿವಿಧ ಹಂತದಲ್ಲಿ ಟಾಸ್ಕ್ಗಳನ್ನು ನೀಡಲಾಗುತ್ತೆ. ದೈಹಿಕ ಟಾಸ್ಕ್, ಬುದ್ಧಿವಂತಿಕೆಯ ಟಾಸ್ಕ್ ಜೊತೆಗೆ ವಿವಿಧ ಮಾದರಿಯ ಟಾಸ್ಕ್ಗಳನ್ನು ನೀಡಲಾಗುತ್ತೆ. ಈ ಸ್ಪರ್ಧಿಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲು 4 ಜಡ್ಜ್ಗಳು ಇರ್ತಾರೆ. ಈ ಜಡ್ಜ್ಗಳು ಯಾರೆನ್ನುವ ಕುರಿತು ಬಗ್ಗೆ ಕೂಡ ನಾವು ಇಲ್ಲಿ ಹೇಳ್ತೀವಿ. ನೋಡಿ, ಆಗಲೇ ಹೇಳಿದಂತೆ ಗತ್ತು ಗಾಂಭೀರ್ಯದಿಂದಲೇ ಸದ್ದು ಮಾಡಿದ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸ್ಪರ್ಧಿಯಾದಂತಹ ವಿನಯ್ ಗೌಡ, ಸಂಗೀತ ಶೃಂಗೇರಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಇವರು ಕೇಳುವ ಪ್ರಶ್ನೆಗಳು ಹೇಗಿರುತ್ತೆ, ಮಾತನಾಡಿದರೆ ಹೇಗಿರುತ್ತೆ ಎನ್ನುವುದು ಈಗಾಗಲೇ ಸೀಸನ್ 10ರಲ್ಲಿ ನೋಡಿದವರಿಗೆ ಗೊತ್ತು. ಹಾಗಾಗಿ ಸಾಮಾನ್ಯರಿಗೆ ಇದು ನಿಜಕ್ಕೂ ಒಂದು ಅಗ್ನಿ ಪರೀಕ್ಷೆ ಆಗಲಿದೆ ಎಂದು ತಪ್ಪಾಗಲಾರದು. ಇನ್ನು ಪಳಾರ್ ಗಿಲ್ಲಿಯನ್ನ ದಾಟಿ ಹೋಗಬೇಕು ಸ್ಪರ್ಧಿಗಳು. ನೋಡಿ, ಇದರ ಜೊತೆ ಬಿಗ್ ಬಾಸ್ ಸೀಸನ್ 12ರ ರೂಲ್ ಮಾಡಿದಂತಹ ಗಿಲ್ಲಿ ನಟ ಕೂಡ ಜಡ್ಜ್ ಸ್ಥಾನದಲ್ಲಿ ಇರಲಿದ್ದಾರೆ. ಗಿಲ್ಲಿ ಇಡೀ ಸೀಸನ್ನಲ್ಲಿ ಹೇಗಿದ್ರು, ಹೇಗೆ ಟಕ್ಕರ್ ಟಾಂಗ್ ಕೊಟ್ಟು ವೀಕ್ಷಕರ ಮನ ಗೆದ್ದಿದ್ದಾರೆ ಎನ್ನುವುದು ಗೊತ್ತಿದೆ. ಹಾಗಾಗಿ ಸಾಮಾನ್ಯರು ಗಿಲ್ಲಿ ಹಾಕುವ ಪ್ರಶ್ನೆಗಳ ಲಕ್ಷ್ಮಣ ರೇಖೆಯನ್ನು ದಾಟಿಕೊಂಡು ಮುಂದೆ ಹೋಗುವುದನ್ನು ನೋಡಲು ಸಖತ್ ಥ್ರಿಲ್ನಲ್ಲಿದ್ದಾರೆ. ಇದರ ಜೊತೆ ಕನ್ನಡದ ಹಿರಿಯ ನಟಿ, ಬಿಗ್ ಬಾಸ್ ಸೀಸನ್ 3ರ ಟ್ರೋಫಿ ಗೆದ್ದ ಶ್ರುತಿ ಅವರು ಕೂಡ ಜಡ್ಜ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನಲಾಗಿದೆ. ಇನ್ನು ಯಾವಾಗ ಈ ಅಗ್ನಿ ಪರೀಕ್ಷೆ ಅನ್ನೋದನ್ನು ನೋಡೋದಾದರೆ, ನೋಡಿ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಪ್ರಸಾರವಾಗುತ್ತೆ. ಶೀಘ್ರದಲ್ಲೇ ಚಿತ್ರೀಕರಣ ಆರಂಭಗೊಳ್ತಾ ಇದೆ. ಪ್ರಸಾರವೂ ಕೂಡ ಆರಂಭವಾಗುತ್ತೆ. ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಹಾಗಾದರೆ ಈ ಅಗ್ನಿ ಪರೀಕ್ಷೆ ಲಾಲ್ಬಾಗ್ ಶೋ ನಡೀತಾ ಇದೆ, ಆ ಲಾಲ್ಬಾಗ್ನಲ್ಲಿ ಈ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಲಾಲ್ಬಾಗ್ನಲ್ಲಿ ಪುಷ್ಪ ಫಲ ಪ್ರದರ್ಶನ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಗ್ನಿ ಪರೀಕ್ಷೆ ಅಲ್ಲೇನೆ ನಡೆಯುತ್ತೆ. ಮತ್ತು ಬಾದ್ಶಾ, ಕಿಚ್ಚ ಸುದೀಪ್ ಬರ್ತಾರಾ ಎನ್ನುವಂಥ ಒಂದು ಪ್ರಶ್ನೆಗೆ ನೋಡಿ, ಅವ್ರದ್ದು ಬಿಲ್ಲರಂಗ ಭಾಷಾ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಹಾಗಾಗಿ ಅವರ ಸ್ಥಾನದಲ್ಲಿ ಇವರನ್ನ, ಅಂದರೆ ಗಿಲ್ಲಿ ಆಗಲಿ ಅಥವಾ ಶ್ರುತಿ ಆಗಲಿ ಮತ್ತು ಸಂಗೀತ ಶೃಂಗೇರಿ ಆಗಲಿ, ಇವರನ್ನ ಕಿಚ್ಚ ಸುದೀಪ್ಗೆ ಬರೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವರನ್ನ ಅವರ ಸ್ಥಾನಕ್ಕೆ ಅಗ್ನಿ ಪರೀಕ್ಷೆ ಜಡ್ಜ್ಗಳಾಗಿ ಆಯ್ಕೆ ಮಾಡಲಾಗಿದೆ. ಇವರೇ ಅಗ್ನಿ ಪರೀಕ್ಷೆ ಒಂದು ಟಾಸ್ಕ್ ಅನ್ನ ನಡೆಸ್ಕೊಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈಗ ಹಳೆ ಸ್ಪರ್ಧಿಗಳನ್ನ ಯಾಕೆ ಮಣೆ ಹಾಕಿದ್ದಾರೆ ಬಿಗ್ ಬಾಸ್ ಅನ್ನೋದಕ್ಕೆ ಇಲ್ಲಿ ಉತ್ತರ ಸಿಕ್ಕಿದೆ ಎನ್ನುವಂಥ ಮಾಹಿತಿ. ಯಾಕಂದ್ರೆ ಆಗಲೇ ಹೇಳಿದಂತೆ ಕಿಚ್ಚ ಸುದೀಪ್ಗೆ ಬಿಲ್ಲರಂಗ ಭಾಷಾ ಶೂಟಿಂಗ್ ಇರುವುದರಿಂದ ಈ ಒಂದು ಅಗ್ನಿ ಪರೀಕ್ಷೆ ಟಾಸ್ಕ್ನಲ್ಲಿ ಮತ್ತು ಈ ಒಂದು ಆಡಿಷನ್ನಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ಲಾನ್ ಅನ್ನ ಬಿಗ್ ಬಾಸ್ ರೂಪಿಸಿದ್ದಾರೆ. ಮತ್ತೆ ವೀಕ್ಷಕರಿಗೆ ಥ್ರಿಲ್ ಕೊಡಲು, ಮತ್ತೆ ನೋಡಿರ್ಬೋದು ನೀವು ಲಾಸ್ಟ್ ಸೀಸನ್ ಅಲ್ಲಿ ಗಿಲ್ಲಿ ಯಾವ ತರ ಹವಾ ಮಾಡಿದ್ರು ಅಂತ. ಅಂದ್ರೆ
ಬಿಗ್ ಬಾಸ್ನಲ್ಲಿ ತಮ್ಮದೇ ಶೈಲಿಯಲ್ಲಿ ಹೆಸರು ಮಾಡಿದಂತಹ ಕೆಲವೊಂದಿಷ್ಟು ಸ್ಪರ್ಧಿಗಳಲ್ಲಿ ಇವರು ಕೂಡ ಆಗಿದ್ದಾರೆ. ಹಾಗಾಗಿ ಇವರನ್ನ ಅಗ್ನಿ ಪರೀಕ್ಷೆ ಒಂದು ಆಡಿಷನ್ನಲ್ಲಿ ಜಡ್ಜ್ಗಳಾಗಿ ಆಯ್ಕೆ ಮಾಡಲಾಗಿದೆ ಎನ್ನಲಾಗಿದೆ. ಹಾಗಾಗಿ ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಸಾಮಾನ್ಯ ಜನರು ಕೂಡ ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಆಗಲೇ ಹೇಳಿದಂತೆ 3 ನಿಮಿಷದ ವಿಡಿಯೋ ಕಳಿಸಿದ್ರು. ಬಿಗ್ ಬಾಸ್ ಅದನ್ನು ವೀಕ್ಷಣೆ ಮಾಡಿ ಅವರನ್ನು ಮೆಸೇಜ್ ಮಾಡಿ ಈಗ ಆಡಿಷನ್ಗೆ ಕರೆಸಿರುವಂಥದ್ದು. ಈ ಆಡಿಷನ್ನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಮತ್ತು ಈ ಜಡ್ಜ್ಗಳ ಮುಂದೆ ಯಾರೆಲ್ಲ ತಮ್ಮ ಪ್ರದರ್ಶನವನ್ನು ತೋರಿಸ್ತಾರೆ, ಇಲ್ಲಿ ಆಯ್ಕೆಯಾದಂತಹ ಸ್ಪರ್ಧಿಗಳು ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಎನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ಅಗ್ನಿ ಪರೀಕ್ಷೆ ಟಾಸ್ಕನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ಅಗ್ನಿ ಪರೀಕ್ಷೆ ಟಾಸ್ಕ್ ಕೂಡ ಲಾಲ್ಬಾಗ್ ಶೋನಲ್ಲಿ ನಡೀತಾ ಇದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಯಾವ ಮಟ್ಟಿಗೆ ನಡೆಯುತ್ತೆ ಎನ್ನುವುದು ಕೂಡ ಇನ್ನು ಕನ್ಫರ್ಮ್ ಆಗಿ ಬಿಗ್ ಬಾಸ್ ಮನೆಯಿಂದ ಯಾವುದೇ ಸುದ್ದಿ ಬಂದಿಲ್ಲ. ಆದರೆ ಇದು ಜಡ್ಜ್ಗಳಾಗಿ ಇವರು ಕಾಣಿಸ್ಕೊಳ್ಳೋದು ಪಕ್ಕ ಎನ್ನಲಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.